ಓಕೆ, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಪ್ರಗತಿಪರ ಚಿಂತಕರು ಹರಿರಾಮ್ ಇದ್ದಾರೆ. ಬನ್ನಿ ಅವ್ರನ್ನು ಕೂಡ ಮಾತಾಡ್ಸೋಣ. ನಮಸ್ತೆ ಹರಿರಾಮ್ ಅವರೇ. ನಮಸ್ತೆ ಮೇಡಮ್. ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಮಹತ್ವದ ತೀರ್ಪಿನ ಬಗ್ಗೆ ತಮ್ಮ ರಿಯಾಕ್ಷನ್ ಏನು? ಮೊದಲನೇದಾಗಿ ಮೊದಲಿಂದಲೂ ಕೂಡ ಈ ತರದ ಅಭಿಪ್ರಾಯಗಳು ಮೊದಲಿಂದ ಕೂಡ ವ್ಯಕ್ತವಾಗ್ತಾ ಇದ್ವು. ಒಟ್ಟಾರೆ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಧರ್ಮದವರಿಗೆ ಬಹಳ ಮುಖ್ಯವಾಗಿ ನೀವು ಹೇಳಿದ್ರೆ ಬೌದ್ಧ, ಸಿಖ್ ಮತ್ತು ಹಿಂದೂ ಈ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗುವಂತ ಯಾವುದೇ ದಲಿತರ ಸೌಲಭ್ಯಗಳು ಸಿಗೋದಿಲ್ಲ, ಅವರು ದಲಿತರಾಗ್ಲಿಕ್ಕೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ, ಆ ಡೆಫಿನೇಷನ್ ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೊದಲಿಂದನೂ ವಿವಾದ ಇದೆ. ಆದ್ರೆ ಮೂಲಭೂತವಾಗಿ ನಾವು ಮೀಸಲಾತಿ ಯಾಕೆ ಬಂತು, ಮೀಸಲಾತಿ ವಿಷಯ ಯಾವ ಕಾರಣಕ್ಕೆ ಬಂತು ಅಂತ ತಗೊಂಡಾಗ ಮೊದಲಿನಿಂದಲೂ ಕೂಡ ಏನು 1917ನೇ ಇಸ್ವಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ವಿಷಯವನ್ನ ತೆಗಿತಾರೆ. ಅದು ಸೌತ್ ಬರೋ ಸಮಿತಿ ಇರ್ಬೋದು, ಸೈಮನ್ ಆಯೋಗ ಇರ್ಬೋದು, ಹಾಗೆ ಲಂಡನ್ ನಡೆದಂತ 3 ದುಂಡು ಮೇಜಿನ ಸಭೆಗಳಲ್ಲಿ ಇರ್ಬೋದು, ಮತ್ತೆ 32ರಲ್ಲಿ ನಡೆದಂತ ಪೂನಾ ಒಪ್ಪಂದ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಯಾವ ಆಧಾರದ ಮೇಲೆ ಕೇಳ್ತಾರೆ ಅಂದ್ರೆ ಬಹಳ ಜನರಿಗೆ ಆಶ್ಚರ್ಯ ಆಗೋದು. ಮೀಸಲಾತಿ ಕೇಳೋದೇನಪ್ಪಾ ಅಂದ್ರೆ ದಲಿತರು ಹಿಂದೂ ಧರ್ಮದ ಒಳಗೆ ಬರಲ್ಲ, ಅವರು ಪ್ರತ್ಯೇಕವಾದಂತ ಧರ್ಮ, ಅವರ ಆಚಾರ ವಿಚಾರಗಳೇ ಪ್ರತ್ಯೇಕವಾಗಿದೆ. ನೀವು ಹೇಗೆ ಮುಸಲ್ಮಾನರಿಗೆ ಆ ಕಾಲದಲ್ಲಿ ಮುಸಲ್ಮಾನರಿಗೆ, ಸಿಖ್ಖರಿಗೆ, ಕ್ರೈಸ್ತರಿಗೆ ಮತ್ತು ಆಂಗ್ಲೋ ಇಂಡಿಯನರಿಗೆ ಆ ಕಾಲದಲ್ಲಿ ಪ್ರತ್ಯೇಕ ಚುನಾಯಿಕಗಳು ವ್ಯವಸ್ಥೆ ಇತ್ತು. ಹಾಗಾಗಿ ನಮಗೂ ಕೂಡ ನೀವು ಪ್ರತ್ಯೇಕ ಧರ್ಮ ಅಂತ ಪರಿಗಣಿಸೇ ಕೊಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಮಾಡೋದು, ಅದರ ಮೇಲೆ ಮೀಸಲಾತಿ ಸಿಗುವಂಥದ್ದು. ಆದ್ರೆ ದುರಂತ ಕಾಲ ಕ್ರಮೇಣ ಏನಾಗಿದೆ ಅಂದ್ರೆ ನೀವು ದಲಿತರಾಗಿದ್ರೆ ಮಾತ್ರ ಮೀಸಲಾತಿ, ಇಲ್ಲ ಅಂದ್ರೆ ಮೀಸಲಾತಿ ಇಲ್ಲ ಅನ್ನುವಂತ, ಅಂದ್ರೆ ಹಿಂದೂಗಳಾಗಿದ್ರೆ ಮಾತ್ರ ಮೀಸಲಾತಿ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂತ ಒಂದು ಬೇರೆ ತರದ ವಾದ ಶುರುವಾಯಿತು. ಇಲ್ಲಿ ಸಿಖ್ ಧರ್ಮ ಇರ್ಬೋದು, ಮತ್ತೆ ಬೌದ್ಧ ಧರ್ಮ. ಒಂದ್ ನಿಮಿಷ ಹರಿರಾಮ್ ಅವರೇ, ಈಗ 1950 ಕ್ಲಾಸ್ 3 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಓನ್ಲಿ ಹಿಂದೂಗಳು ಇನ್ಕ್ಲೂಡೆಡ್ ಇತ್ತು. ಸೊ ಇದು ಅಂಬೇಡ್ಕರ್ ಅವರಿಂದ ಆಗಿಲ್ಲ ಅನ್ನೋ ರೀತಿಯಲ್ಲಿ ತಾವು ಮಾತಾಡೋದು ಅದು ರಾಂಗ್ ಇನ್ಫಾರ್ಮೇಶನ್ ಆಗತ್ತೆ ಅಂತ. ಇಲ್ಲ ರಾಂಗ್ ಇನ್ಫಾರ್ಮೇಶನ್. ನಾನು ಹೇಳ್ತಿರೋದು ಮೂಲಭೂತವಾಗಿ ಮೀಸಲಾತಿ ಶುರುವಾಗಿದ್ದು ಅಂತ ಕೇಳಿದ್ ನಾನು 1917ನೇ ಇಸ್ವಿಯಲ್ಲಿ ಸೌತ್ ಬರೋ ಸಮಿತಿ ಮುಂದೆ ಬರ್ತಾರೆ, ಅದರ ನಂತರ ಸೈಮನ್ ಆಯೋಗದ ಮುಂದೆ ಬರ್ತದೆ, ಅದರ ನಂತರ ರೌಂಡ್ ಟೇಬಲ್ ಕಾನ್ಫರೆನ್ಸ್. ನಾನು ಹೇಳ್ತಾ ಇರೋದು ಸ್ವತಂತ್ರದ ಪೂರ್ವದಲ್ಲಿ ಹೇಳ್ತಾ ಇರ್ತಕ್ಕಂಥ ಇತಿಹಾಸ ನಾನು ಹೇಳ್ತಾ ಇರೋದು. ಸೊ ಇಲ್ಲಿ ಅಂಬೇಡ್ಕರ್ ಅದನ್ನೇ ಹೇಳ್ತಾರ ನಾನು. ಸ್ವತಂತ್ರ ಭಾರತಕ್ಕೆ ಬಂದ ನಂತರದ ದಿನಗಳಲ್ಲಿ ಅಲ್ಲೂ ಕೂಡ ಅಷ್ಟೇ, ಅಲ್ಲಿ ಬದಲಾದಂತ ಪರಿಸ್ಥಿತಿಗಳಿಗೆ ಮತ್ತೆ ಒಂದು ತಿಳ್ಕೊಬೇಕು ನಾವು, ಭಾರತ ದೇಶದಲ್ಲಿ ಧರ್ಮವನ್ನ ಮತ್ತು ಜಾತಿಯನ್ನ ಏನಾಗಿದೆ ಅಂದ್ರೆ ವಿಚಿತ್ರ. ಭಾರತ ದೇಶದಲ್ಲಿ ನೀವು ಯಾವ ಧರ್ಮಕ್ಕಾದ್ರೂ ಹೋಗಿ ನಿಮ್ಮನ್ನ ಜಾತಿ ಅನ್ನುವ ಭೂತ ಮಾತ್ರ ಬಿಡೋದಿಲ್ಲ. ಇದು ವಾಸ್ತವ. ಬಟ್ ಪ್ರೈಮರಿ ಕ್ವಶನ್ ನಿಮ್ಮ ಇಷ್ಟೊತ್ತಿನ ವಾದದಲ್ಲಿ ಹಾಗಾದ್ರೆ ದಲಿತರನ್ನ, ಪರಿಶಿಷ್ಟ ಜಾತಿಯವರನ್ನ ಯಾವ ಧರ್ಮವೆಂದು ಪರಿಗಣಿಸಬೇಕು ಅನ್ನೋದು ತಮ್ಮ ವಾದ. ಜಾತಿನೇ ಧರ್ಮನಾ, ಧರ್ಮ ಬೇರೆನಾ, ಜಾತಿ ಬೇರೆನಾ, ಯಾವ ಆಧಾರದ ಮೇಲೆ ಗುರುತಿಸಬೇಕು? ಈಗ ಆಲ್ರೆಡಿ ಸಂವಿಧಾನ ಗುರುತಿಸಿ ಆಗೋಗಿದೆ. ಅಲ್ಲ, ಅದನ್ನೇ ಹೇಳ್ತಾರೆ. ಈಗ ನಾವು ಈ ಕಾಲಘಟ್ಟದಲ್ಲಿ ಅದನ್ನ ನೋಡ್ತಾ ಹೋದಾಗ ಈಗ ವಿಶೇಷವಾದ ಸೌಲಭ್ಯಗಳು, ಅದು ಮೀಸಲಾತಿ ಇರ್ಬೋದು ಅಥವಾ ಸರ್ಕಾರ ಕೊಡುವಂತ ಬೇರೆ ಯಾವುದೇ ಸೌಲಭ್ಯಗಳನ್ನು ದಲಿತರಿಗೆ ಯಾವ ಕಾರಣಕ್ಕೆ ಕೊಡ್ತಾರಂದ್ರೆ ಅವರ ಜಾತಿಯ ಕಾರಣಕ್ಕೆ, ಧರ್ಮದ ಕಾರಣಕ್ಕಲ್ಲ. ಜಾತಿಯ ಕಾರಣಕ್ಕೆ ಕೊಡೋದ್ರಿಂದ ನಾನು ಮೊದಲೇ ಹೇಳಿದಾಗೆ ಅವರು ಯಾವ ಧರ್ಮಕ್ಕೆ ಹೋದ್ರು ಕೂಡ ಜಾತಿ ಅವರ ಹಿಂದೆ ಹೋಗೋದ್ರಿಂದ, ಆ ಜಾತಿಯ ಮನಸ್ಥಿತಿ ಹಿಂದೆ ಹೋಗೋದ್ರಿಂದ ನಿಮಗೆ ಬೇರೆ ಧರ್ಮಕ್ಕೆ ಹೋದ ತಕ್ಷಣವೇ ನಿಮಗೆ ಯಾವ ದೌರ್ಜನ್ಯಗಳು ಅಥವಾ ನಿಮ್ಮ ಜಾತಿಯ ಹೆಸರಿನಲ್ಲಿ ನಡೀತಾ ಇರ್ತಕ್ಕಂಥ ಯಾವುದು ಕೂಡ ನಿಲ್ಲೋದಿಲ್ಲ. ಹಾಗಾದ್ರೆ ಇವಾಗ ಮೀಸಲಾತಿ ಕೊಡ್ಬೇಕಾ ಬೇಡ ಅನ್ನೋದು ಇದು ಎರಡು ಆಸ್ಪೆಕ್ಟ್ ಅಲ್ಲಿ ಬರ್ತದೆ. ಒಂದೇನಂತ ಹೇಳಿದ್ರೆ ಅನೇಕ ಜನರ ವಾದ ಏನಪ್ಪಾ ಅಂದ್ರೆ ಇವ್ರಿಗೆ ಬೇರೆ ಧರ್ಮಕ್ಕೆ ಹೋಗುವಂತವ್ರಿಗೆ ಮೀಸಲಾತಿ ಮುಂದುವರಿಯಲಿ, ಆದರೆ ಒಟ್ಟು ಇರುವ ಮೀಸಲಾತಿಯ ಪ್ರಮಾಣವೂ ಕೂಡ ಜಾಸ್ತಿ ಆಗ್ಬೇಕಾಗ್ತದೆ. ಇರುವಂತ ಮೀಸಲಾತಿಯೊಳಗೆ ಕೊಟ್ಟಾಗ ಸಮಸ್ಯೆ ಆಗುತ್ತೆ ಅನ್ನುವಂತ ವಾದವೂ ಕೂಡ ನಡೀತದೆ. ಸೊ ಮಾರಲಿ ಹೇಳ್ಬೇಕಾದ್ರೆ ನಾನು ಹೇಳ್ದಾಗೆ ನೀವು ಯಾವ ಧರ್ಮಕ್ಕೆ ಹೋದ್ರೂ ಕೂಡ ಜಾತಿಯ ಭೂತ ನಿಮ್ಮನ್ನ ಬಿಡೋದಿಲ್ಲ. ಇವತ್ತು ಕೂಡ ನೀವು ತಗೊಳ್ಳಿ, ನೀವು ಕ್ರಿಶ್ಚಿಯನ್ರು ಅಂತ ಹೇಳಿದಾಗ ದಲಿತ ಕ್ರಿಶ್ಚಿಯನ್ ಅಂತ ಕರೀತಾರೆ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತದ್ದು ಬೇರೆ ಅವರ ಜಾತಿಯ ಹೆಸರಿನಿಂದ ಕರೀತಾರೆ ಹೊರತು ನೀವು ಕೇವಲ ಕ್ರಿಶ್ಚಿಯನ್ ಅಂತ ಯಾರನ್ನು ಕರೆಯೋದಿಲ್ಲ. ಕೇವಲ ಕ್ರಿಶ್ಚಿಯನ್ ಅಂತ ನಿಮ್ಮನ್ನ ಯಾರನ್ನೂ ಕರೆಯೋದಿಲ್ಲ.
ನಿಮ್ಮ ಧರ್ಮದ ಜೊತೆಗೆ ನಿಮ್ಮ ಜಾತಿಯನ್ನು ಕೂಡ ಅಂಟು ಹಾಕಿ ಜಾತಿಯ ಜೊತೆಗೆ ನಿಮ್ಮನ್ನ ಗುರುಸುವಂತ ಕೆಲಸ ಆಗ್ತದೆ. ಹಾಗಾಗಿ ನೈತಿಕವಾಗಿದ್ದು ಕಾನೂನಾತ್ಮಕವಾಗಿ ಲೀಗಲಿ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಅಫ್ಕೋರ್ಸ್ ಲಾಜಿಕಲಿ ಹೇಳದಂತ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಆಯ್ತು, ನೀವು ಹಿಂದೂ ಧರ್ಮದಲ್ಲಿ ಜಾತಿ ಇದೆ ಅಂತ ಹೇಳಿ ಬೇರೆ ಧರ್ಮಕ್ಕೆ ಹೋದ್ರೆ, ಯಾಕಂದ್ರೆ ಕ್ರೈಸ್ತ ಧರ್ಮದಲ್ಲಾಗ್ಲಿ ಇಸ್ಲಾಂ ಧರ್ಮದಲ್ಲಾಗ್ಲಿ ಅಥವಾ ಭಾರತ ಬಿಟ್ಟು ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಧರ್ಮಗಳಲ್ಲಿ ಜಾತಿ ಇಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಹಾಗಾಗಿ ಜಾತಿ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಮತ್ತೆ ಇಲ್ಲಿರುವ ಜಾತಿ ವ್ಯವಸ್ಥೆಯನ್ನು ತಪ್ಪಿಸ್ಕೊಳ್ಳಕ್ಕೆ ಹಾಗಾಗಿ ಅಲ್ಲಿ ಹೋಗಿದಿರಿ. ಅಲ್ಲಿ ಹೋಗಿದ ತಕ್ಷಣವೇ ನಿಮಗೆ ಜಾತಿ ಹೋಗುತ್ತೆ ಅಂತ. ಇಲ್ಲಿ ನನಗೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ನೆನಪು ಬರ್ತದೆ. ಅಂಬೇಡ್ಕರ್ ಹೇಳೋರು ಕರೆಕ್ಟ್. ಹಾಗಾದ್ರೆ ಇದನ್ನ ನ್ಯಾಯಾಲಯಗಳು ಮಾಡ್ಬೇಕಾ ಅಥವಾ ನೀವು ಹೇಳಿದ ಪ್ರಶ್ನೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಗೆ ಗೊತ್ತಿರುವ ಕಾಕಾ ಕಾಲೇಲ್ಕರ್ ಕಮಿಷನ್ ಎಲ್ಲ ಬಂತು, ಇದನ್ನೆಲ್ಲ ಪ್ರಶ್ನೆ ಮಾಡಿದ್ರು, ತಮಗ್ ಗೊತ್ತಿದೆ. ಆರ್ಟಿಕಲ್ 340 ಅಡಿಯಲ್ಲಿ ಕಾಸ್ಟ್ ಶುಡ್ ಬಿ ದಿ ಬೇಸಿಸ್ ಟು ಪ್ರೊಟೆಕ್ಷನ್, ಪ್ರೈಮರಿ ಫ್ಯಾಕ್ಟರ್ ಟು ಡಿಸೈಡ್, ನಾಟ್ ಅ ರಿಲಿಜನ್ ಅಂತ ಎಲ್ಲ. ಸೊ ಅವೆಲ್ಲವೂ ಮುಂದಿದ್ರು ಕೂಡ ನ್ಯಾಯಾಲಯ ಇವತ್ತು ಈ ತೀರ್ಪು ತಗೊಂಡಿದೆ. ನಂಬರ್ 1. ನಂಬರ್ 2, ಈಗ SC ಪ್ರೆಸಿಡೆಂಟ್ ಮತ್ತೆ ಪಾರ್ಲಿಮೆಂಟ್ ಕ್ಯಾನ್ ನೋಟಿಫೈ, ನಾಟ್ ಇವನ್ ಸ್ಟೇಟ್ಸ್ ಆರ್ UTs. ಸೊ ಹೀಗಿರುವಾಗ ಈ ನೀವ್ ಹೇಳ್ತಾ ಇರುವಂತಹ ಅಂಶವನ್ನ ಪಾರ್ಲಿಮೆಂಟ್ ಯೋಚನೆ ಮಾಡ್ಬೇಕಷ್ಟೇ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಈಗ ಎನಿ ಬೆನಿಫಿಟ್ಸ್, ಎನಿ ಪ್ರೊಟೆಕ್ಷನ್ ಆರ್ ಎನಿ ರಿಸರ್ವೇಶನ್ಸ್ ಎಲ್ಲವೂ ಈಗ ಒಂದು ಪ್ರಶ್ನೆಗಳ ದೊಡ್ಡ ತಕ್ಕಡಿಯಲ್ಲಿ ತೂಗ್ತಾ ಇರೋದ್ರಿಂದ ಯಾರು ಅದಕ್ಕೆ ಕೈ ಹಾಕ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಸೊ ಈಗ ನನಗಿರುವಂತಹ ಪ್ರಶ್ನೆ, ಬಹಳಷ್ಟು ಜನ ಈಗಾಗಲೇ ಪರಿಶಿಷ್ಟ ಜಾತಿಗೆ ಸೇರಿದವರು, ಮೆಜಾರಿಟಿ ಆಫ್ ದೆಮ್ ಮತಾಂತರಗೊಂಡವರಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಜಾಸ್ತಿ ಮತಾಂತರಗೊಂಡಿದ್ದಾರೆ. ಆದ್ರೆ ದೇ ಕ್ಲೇಮ್ ದಟ್ ದೇ ಆರ್ SC ಕಾಸ್ಟ್ ಬೇಸಿಸ್ ಮೇಲೆ ನಾವು SC. ಈಗ ಅವರೆಲ್ಲ ಏನ್ ಮಾಡ್ಬೇಕೀಗ? ದೇ ಶುಡ್ ಲೂಸ್ ದೇರ್ ಬೆನಿಫಿಟ್ಸ್. ಹಂಗಾದ್ರೆ ಇಲ್ಲ, ಇದು ಖಂಡಿತ ಮೊದ್ಲಿಂದನೂ ಇದೆ ಇಶ್ಯೂ ಇರೋದು. ಇಲ್ಲಿ ಬಂದಿರೋದು ಅಟ್ರಾಸಿಟಿ ಇಶ್ಯೂ ಅಲ್ಲಿ ಈ ಪ್ರಶ್ನೆ ಬಂದಿದೆ. ಹೌದು. ಅಂದ್ರೆ ನೀವು ಕ್ರಿಶ್ಚಿಯನ್ ಆಗಿ ನೀವು ಬೇರೆಯವ್ರ ಮೇಲೆ ಅಟ್ರಾಸಿಟಿ ಕೇಸ್ ಸಾಕಾಗಲ್ಲ ಅಂತಂದ್ರೆ ಮೊದ್ಲಿಂದನೂ ಕೂಡ ರಿಸರ್ವೇಶನ್ ಬೆನಿಫಿಟ್ಸ್ ಅನ್ನ ಕ್ರಿಶ್ಚಿಯನ್ರಿಗೆ ಕೊಡ್ತಾ ಇರ್ಲಿಲ್ಲ. ಇಲ್ಲ, ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ದಲಿತ ಕ್ರಿಶ್ಚಿಯನ್ರು ನಮಗೆ ಮೀಸಲಾತಿ ಬೇಕು ಅಂತ ಸುಮಾರು 30-35 ವರ್ಷಗಳಿಂದ ಧ್ವನಿ ಎತ್ತಿದ್ದಾರೆ. ಹಾಗಾಗಿ ಮೊದಲಿಂದಲೂ ಕೂಡ ಕ್ರಿಶ್ಚಿಯನ್ರಿಗೆ ಇಲ್ಲ, ಯಾವುದೇ ಸೌಲಭ್ಯಗಳು ಸಿಗೋ ಆಗಿಲ್ಲ. ಆದ್ರೆ ಏನಾಗುತ್ತಂದ್ರೆ, ನೀವು ಉದಾಹರಣೆಗೆ ನೀವು ಹೇಳಿದಾಗೆ ಧರ್ಮ ಮತಾಂತರ ಆಗಿರ್ತಂದ್ರೆ ಸರ್ಟಿಫಿಕೇಟ್ ಅಲ್ಲಿ SC ಅಂತ ಉಳಿಸ್ಕೊಂಡಿರ್ತಾರೆ. ಅಲ್ಲಿ ಕೆಲವರು ಹೆಸರುಗಳನ್ನ ಬದಲಾಯಿಸ್ಕೊಳ್ಳದೆ ಇರ್ತಾರೆ. ಇರುವ ಹೆಸರು, ಉದಾಹರಣೆ ನನ್ನ ಹೆಸರು ಹರಿರಾಮ್ ಅಂತ, ನನ್ನ ಕ್ರಿಶ್ಚಿಯನ್ಗೆ ಬದಲಾವಣೆ ಆಗಿದ್ರೆ ಹರಿರಾಮ್ ಅಂತ ಇರ್ತದೆ, SC ಅಂತ ಇರ್ತದೆ. ಆದ್ರೆ ನಮ್ಮ ಮನೇಲಿ ಏನಾಗುತ್ತಂದ್ರೆ ನಾವು ಪೂಜೆ ಮಾಡೋ ದೇವರುಗಳನ್ನ ತೆಗೆದಾಕಿ ಅಲ್ಲಿ ಜೀಸಸ್ ಬಂದಿರ್ತಾನೆ ಅಷ್ಟೇ. ಗೊಂಡಿಲ್ಲ ಅಂತ ಸರ್ಟಿಫೈ ಮಾಡ್ಬೇಕಾದವ್ರು ಯಾರು? ಆ ವ್ಯಕ್ತಿ. ಈಗ ಹರಿರಾಮ್ ಮತಾಂತರಗೊಂಡಿದ್ದಾರ ಇಲ್ಲ ಅಂತ ಸರ್ಟಿಫೈ ಮಾಡ್ಬೇಕಾದವ್ರು ಅಲ್ಲ, ಸೆಲ್ಫ್ ಸರ್ಟಿಫೈ ಮಾಡ್ಕೋಬೇಕು. ನಂತರ ನೀವು ತಾಲೂಕು ಕಚೇರಿಗಳಲ್ಲಿ ತಗೋಬೇಕು. ಆದ್ರೆ ನಾನು ಹೇಳ್ತಾರದೇನಂದ್ರೆ, ಇಲ್ಲಿ ಆಗ್ತಾರದ ಇದು ಪ್ರಶ್ನೆ ಅಂದ್ರೆ, ಯಾರು ತಮ್ಮ ಹೆಸರ ಜೊತೆಗೆ ಹೆಸರನ್ನ ಬದಲಾಯಿಸ್ಕೋತಾರೆ ಅವ್ರು SC ಅಂತ ಇಟ್ಕೊಂಡ್ರು ಕೂಡ ಅಥಾರಿಟೀಸ್ ಅಂತ ಪ್ರಶ್ನೆ ಮಾಡ್ತಾರೆ. ಏನ್ರಿ ಕ್ರಿಶ್ಚಿಯನ್ ಹೆಸರು ಧರ್ಮ ಸೂಚಕನ, ಧರ್ಮವನ್ನ ಡಿಸೈಡ್ ಮಾಡತ್ತಾ? ಇಲ್ಲ, ಉದಾಹರಣೆಗೆ ಯಾರೋ ಒಬ್ಬ ಆಂಟೋನಿ ಅಂತ ಇಟ್ಕೊಂಡ್ಬಿಟ್ಟಿರ್ತಾನೆ. ನೀವು ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಇಸ್ ಅ ಕ್ರಿಶ್ಚಿಯನ್. ಈಗ ಹರಿರಾಮ್ ಅಂತ ಹೇಳಿದ ತಕ್ಷಣ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಯು ಆರ್ ಅ ಹಿಂದೂ. ಈಗ ಹೆಸರುಗಳ ಮೇಲೆ ನಿಮ್ಮ ರಿಲಿಜನ್ ಅನ್ನಂತೂ ಕಂಡಿಡಿಯಕ್ ಸಾಧ್ಯ ಇಲ್ಲ. ಇತ್ತೀಚೆಗೆ ನನ್ಗೆ ಯಾರೋ ಒಬ್ರು ಇಷ್ಟ ಆಗ್ತಾರ, ಅವ್ರ ಹೆಸರು ಇಟ್ಟಿರ್ತೀನಿ ಅಂತ. ಅದನ್ನ ಹೇಳ್ತಾರ. ಏನಾಗುತ್ತಂದ್ರೆ, ಈಗ ನಾನು ಅಂಬೇಡ್ಕರ್ ಅಂತ ಇಟ್ಕೊಳ್ತಾರೆ, ಅಂಬೇಡ್ಕರ್ ಅಂತ ಇಟ್ಕೊಳ್ತಾರೆ, ಅಲ್ಲ ಅದನ್ನ ಹೇಳ್ತಾರ, ಭಗತ್ ಸಿಂಗ್ ಅಂತ ಇಟ್ಕೊತಾರೆ. ಅದನ್ನ ಹೇಳ್ತಾರದು. ಅಲ್ಲ ಅದು ಸರಿ, ಅವೆಲ್ಲವೂ ಕೂಡ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಏನೋ ಒಂಥರ ಏನೋ ಅವು ಹಿಂದೂ ಅಥವಾ ನಾನ್ ಕ್ರಿಶ್ಚಿಯನ್, ನಾನ್ ಮುಸ್ಲಿಂ ಹೆಸರುಗಳು ಅಂತ ಅಷ್ಟೇ. ಅದು ಇಟ್ ಮೇ ಬಿ ಹಿಂದೂ ನೇಮ್ ಅಥವಾ ಇಂಡಿಯನ್ ಹೆಸರು ಬಂದ ತಕ್ಷಣ ನಿಮ್ಗೆ ಅದೇನಾಗುತ್ತೆ, ಅದೊಂದು ರೀತಿ ಹಿಂದೂ ಅನ್ನೋ ಪರ್ಸೆಪ್ಷನ್ ಒಳಗೆ ಬಂದ್ಬಿಡ್ತದೆ. ಆದ್ರೆ ನೀವು ಕ್ರಿಶ್ಚಿಯನ್ ಓರಿಯೆಂಟೆಡ್ ನೇಮ್ಗಳು ಬಂದಾಗ, ಮುಸ್ಲಿಂ ಓರಿಯೆಂಟೆಡ್ ನೇಮ್ಗಳು ಬಂದಾಗ ಅಲ್ಲೇ ನೀವು ದಲಿತರು ಅಂತ ನೀವು ಕ್ಲೇಮ್ ಮಾಡಕ್ ಹೋದಾಗ ಅಥಾರಿಟೀಸ್ ಏಕೈಕ ಪ್ರಶ್ನೆ ಇದು ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ತೀರ್ಪು. ಬಟ್
ಇದು ಬೇರೆ ಎಲ್ಲ ಕೇಸ್ಗಳಿಗೂ ಅನ್ವಯ ಆಗುತ್ತಾ? ಲೈಕ್ ಮತಾಂತರಗೊಂಡಿದ್ದು ಈಗ ಸೌಲಭ್ಯಗಳನ್ನ ಪಡಿತಾ ಇರೋರು, ಬಟ್ ಅವ್ರು ಕ್ಲೇಮ್ ಮಾಡ್ಕೊಂಡಿರಲ್ಲ. ಅದನ್ನ ಹೇಳಕ್ ಬಂದೆ ಇಷ್ಟೊತ್ತು ಏನಂದ್ರೆ, ಇಲ್ಲ ಅದನ್ನೇ ಹೇಳ್ತಾರ ನನಗ. ಉದಾಹರಣೆಗೆ ನಾನು ಕ್ರಿಶ್ಚಿಯನ್ ಧರ್ಮ ಕಾಲಂನಲ್ಲಿ ಕ್ರಿಶ್ಚಿಯನ್ ಬರೆದು SC ಅಂತ ಬರೆದ್ರೆ ಖಂಡಿತವಾಗ್ಲೂ ನನಗೆ ಯಾವುದೇ ಬೆನಿಫಿಟ್ ಸಿಗೋದಿಲ್ಲ. ಆದ್ರೆ ಕೆಲವು ಕೇಸ್ಗಳಲ್ಲಿ ಏನಾಗುತ್ತಂದ್ರೆ ಅವರು ವೈಯಕ್ತಿಕವಾಗಿ ತಮ್ಮ ಪೂಜಾ ವಿಧಾನಗಳು ಅಥವಾ ನಂಬಿಕೆಗಳನ್ನ ನಂಬಿಕೆ ಬೇರೆ ಅಲ್ವಾ ಹರಿರಾಮ್ ಅವರೇ? ನಂಬಿಕೆ ಬೇರೆ, ನಂಬಿಕೆಗಳು ಬೇರೆ. ಅಲ್ಲ ನಾನು ಹೇಳ್ತಿರೋದು ಧಾರ್ಮಿಕ ಧಾರ್ಮಿಕ ನಂಬಿಕೆಗಳು, ಧಾರ್ಮಿಕ ಪೂಜಾ ವಿಧಾನಗಳು ಇನ್ನೊಂದನ್ನ ಬದಲಾಯಿಸ್ಕೊಂಡಿರ್ತಾರೆ. ಅಂದ್ರೆ ನೀವು ಹಿಂದೂ ದೇವರುಗಳನ್ನ ಪೂಜೆ ಮಾಡೋ ಬದಲು ಜೀಸಸ್ ನ ಪೂಜೆ ಮಾಡ್ತೀರಿ ಅಥವಾ ಬೈಬಲ್ ಅನ್ನು ಓದ್ತೀರಿ. ಧಾರ್ಮಿಕ ನಂಬಿಕೆಗೂ ಮತಾಂತರಕ್ಕೂ ವ್ಯತ್ಯಾಸ ಇದೆಯಾ? ಧಾರ್ಮಿಕ ನಂಬಿಕೆಗಳಿಗೂ, ಒಬ್ಬ ವ್ಯಕ್ತಿಯ ವೈಯಕ್ತಿಕ ಧಾರ್ಮಿಕ ನಂಬಿಕೆಗಳಿಗೂ ಮತ್ತು ಮತಾಂತರಕ್ಕೂ ಅಲ್ಲ, ಇದೊಂಥರ ಬಹಳ ಟ್ರಿಕ್ಕಿ ಕ್ವಶನ್. ಯಾಕಂತ ಹೇಳಿದ್ರೆ ನೀವು ಧಾರ್ಮಿಕ ನಂಬಿಕೆಗಳನ್ನ ಬದಲಾಯಿಸಿ ನಿಮ್ ಮನೆಯಲ್ಲಿ ಫೋಟೋ ಇಟ್ಟ ತಕ್ಷಣ, ನಿಮ್ ಹೆಸರು ಬದಲಾಯಿಸ್ಕೊಂಡ ತಕ್ಷಣ, ನೀವು ಕ್ರಿಸ್ಮಸ್ ಮಾಡಿದ ತಕ್ಷಣ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ನೀವು ನಿಮ್ಮ ಧರ್ಮ ಬಿಟ್ಟು ಇನ್ನೊಂದ್ ಧರ್ಮಕ್ಕೆ ಹೋಗಿದ್ದೀರಿ ಅಂತ ಅರ್ಥ. ಸೊ ಬಟ್ ನೀವು ಹೇಳುವಾಗ ಅಫಿಷಿಯಲಿ ಆಗ್ಬೇಕಾದ್ರೆ ನೀವ್ ಹೇಳಿದಾಗೆ ನಾನು ಇಂತ ಈಗ ಬಂದಿರ್ತಕ್ಕಂಥ ಕರ್ನಾಟಕ ಒಂದು ಕಾನೂನು ಮಾಡ್ಬೇಕಂತ ಹೇಳಿರಲ್ಲ, ಅಂದ್ರೆ ನೀವು ಮಾಡ್ಬೇಕಾದ್ರೆ ಡಿಕ್ಲೇರ್ ಮಾಡಿ ನಾನು ನಾನು ಬೇರೆ ಧರ್ಮಕ್ಕೆ ಹೋಗ್ತಾ ಇದೀನಿ ಅಂತ ಹೋಗ್ಬೇಕು. ಹಾಗಾಗಿ ಇಲ್ಲಿ ಏನಾಗುತ್ತಂದ್ರೆ ಬೆನಿಫಿಟ್ಸ್ ವಿಷಯ ಬಂದಾಗ ನಾನು ಮೊದಲೇ ಹೇಳಿದಾಗೆ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ನೀವು SC ಅಂತ ಇಟ್ಕೊಂಡು ಧರ್ಮ ಮತಾಂತರ ಆಗಿದ್ದುಕೊಂಡು ಕೂಡ ಬೆನಿಫಿಟ್ಸ್ ತಗೊಳ್ಳೋರಿದ್ದಾರೆ. ಆದ್ರೆ ಬೆನಿಫಿಟ್ಸ್ ನಿಮ್ಗೆ ಯಾವಾಗ ಡಿನೈ ಆಗುತ್ತೆ ಅಂತ ಹೇಳಿದ್ರೆ ನೀವು ಕ್ರಿಶ್ಚಿಯನ್ ಅಂತ ಐಡೆಂಟಿಫೈ ಆಗ್ಬೇಕು. ನೀವು ಕ್ರಿಶ್ಚಿಯನ್ ಅಂತ ಐಡೆಂಟಿಫೈ ಆದ್ಮೇಲೆ, ಅಥವಾ ಅದು ನೀವು ಮೇಲ್ನೋಟಕ್ಕೆ ನಿಮ್ಮ ದಾಖಲೆಗಳು ಕ್ರಿಶ್ಚಿಯನ್ ಅಂತ ಅದನ್ನ ಹೇಳಿದಾಗ, ಉದಾಹರಣೆಗೆ ಹೆಸರು ಇರ್ಬೋದು ಅಥವಾ ಧರ್ಮದ ಕಾಲಮಲ್ಲಿ ನೀವು ಕ್ರಿಶ್ಚಿಯನಿಟಿ ಅಂತ ಬರ್ಬಿಡ್ಬೋದು. ಈ ಕೇಸ್ಗಳಲ್ಲಿ ನಿಮ್ಗೆ ಮೀಸಲಾತಿ ಸಿಗೋದಿಲ್ಲ, ಮೀಸಲಾತಿಗಳು ಸಿಗೋದಿಲ್ಲ, ನಿಮ್ಗೆ ಮೊದಲಿನೂ ಸಿಗೋದಿಲ್ಲ. ಹಾಗಾಗಿ ಆಲ್ ರೈಟ್, ಓಕೆ. ಬಟ್ ಒಂದಂತೂ ಸತ್ಯ, ನೀವು ಕ್ರಿಶ್ಚಿಯನ್ಗೆ ಮತಾಂತರಗೊಂಡು ಸ್ಟಿಲ್ ನಿಮಗೆ SC ಸ್ಟೇಟಸ್ ಬೇಕು, ಬೆನಿಫಿಟ್ಸ್, ಪ್ರೊಟೆಕ್ಷನ್, ರಿಸರ್ವೇಶನ್ ಅಂದ್ರೆ ಸಾಧ್ಯ ಇಲ್ಲ ಅನ್ನೋದು ಈ ಒಂದು ತೀರ್ಪಿನಿಂದ ಗೊತ್ತಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಹರಿರಾಮ್ ಅವರು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರು.